ಹಲೋ ಸ್ಟೂಡೆಂಟ್, ಇನ್ನೂ ಸಹ ಯಾರು ಎಂಜೆ ಮ್ಯಾಥ್ಸ್ ಕ್ಲಾಸಸ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹೈಸ್ಕೂಲ್ನಲ್ಲಿ ಬರೋವಂಥ ಪ್ರತಿಯೊಂದು ಲೆಕ್ಕಗಳು ನಾನು ನಿಮಗೋಸ್ಕರ ತೊಗೊಂಡು ಬರ್ತೀನಿ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ. ಹಾಗೆಯೇ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಬನ್ನಿ ಮಕ್ಕಳು, 7th ಡೇನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಫೈಂಡ್ ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ಈವನ್ ನಂಬರ್ಸ್. ಯು ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ ಈವನ್ natural numbers. So to find this, first you have to write the even natural numbers from the starting. We know that what are the natural numbers. Natural numbers start from a 1, 2, 3 dash dash up to n. They given up to n terms, so we have to write up to n terms. Then in that we have to select a natural even numbers, that is 2, 4, 6 dash 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 up to n. Here I am writing the natural numbers. ಸ್ವಾಭಾವಿಕ ಸಂಖ್ಯೆಗಳು ಏನಾಗ್ತದೆ ಅಂತ ಬರೀತಾ ಇದ್ದೀನಿ. 1, 2, 3 ಇವೆಲ್ಲ ನಮಗೆ ಗೊತ್ತಿರುವಂಥ ನ್ಯಾಚುರಲ್ ಸಂಖ್ಯೆಗಳು, 1ರಿಂದನೇ ಪ್ರಾರಂಭ ಆಗಬೇಕು ಮಕ್ಕಳೇ. ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಓನ್ಲಿ ಈವನ್ ನಂಬರ್ಸ್ ಫ್ರಮ್ ದಿಸ್ ಸೆಟ್, ದಟ್ ಇಸ್ 2, 3, 2, 4, 6 ಡ್ಯಾಶ್ 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 ಅಪ್ ಟು n ಟರ್ಮ್ಸ್. ಎಲ್ಲಿವರೆಗೂ ಕೊಟ್ಟಿದ್ದಾರೆ, ದೇ ಗಿವನ್ ಟು ಅಪ್ ಟು n ಟರ್ಮ್ಸ್. ನೆಕ್ಸ್ಟ್ ಮೂವ್ ಆನ್ ಟು ಫಾರ್ಮುಲಾ. To find the sum of n numbers, n natural even numbers, you have to know the value of a, d and a n. Then only you can find the value of a sn. ಹಾಗಾದ್ರೆ ಇಲ್ಲಿ ಏನಾಯಿತು, a is equal to 2, d is equal to ಮತ್ತು a2 minus a1 ಅಂದರೆ ಏನಾಗುತ್ತೆ, 4 minus 2 ಅಂದರೆ that becomes once again 2. n is equal to, keep n is equal to n, sn is equal to question mark. sn is equal to n by 2 of 2a plus of n minus 1 into d. Sn is equal to n by 2 of 2 into a is 2 plus n minus 1 into, keep n as it is, d means once again 2. Sn is equal to n by 2, 2 2s are 4. ಇಲ್ಲಿ ನೋಡಿ, ಒಳಗಡೆ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ 2 ಇಂದ ಏನಾರು ಕ್ಯಾನ್ಸಲ್ ಮಾಡಿ, ಅಥವಾ ಈ 2 ಇದೆಯಲ್ಲ ಡಿನಾಮಿನೇಟ್ರಲ್ಲಿರೋ 2ನ ಅದು ನೀವು ಕೊನೆವರೆಗೂ ಮುಟ್ತಲೇ ಇದ್ದರೆ ತುಂಬ ಒಳ್ಳೆಯದು ಮಕ್ಕಳೇ. ಕ್ಯಾನ್ಸಲ್ ಮಾಡಿ ಇಡೀ ಪ್ರಾಬ್ಲಮ್ನ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 2 2s are 4 plus 2 into n is 2n minus 2. Therefore you have to multiply binomial with a monomial, then you get this answer, that is n by Sn is equal to n by 2 of 2n, keep as it is. Here is a 4 minus 2, that is a plus 2. ಇದು ಏನಾಗುತ್ತೆ, we cannot add 2n with a 2 because they are unlike terms. ಇಲ್ಲೇನಾಗುತ್ತೆ, 2ನ ಕಾಮನ್ ತೆಗಿಬೋದು, ಆದರೆ ಈಗ 2 2 ಕ್ಯಾನ್ಸಲ್ ಆಡಿದಾಗ ಏನಾಗುತ್ತೆ, Sn is equal to n of n plus 1. ಸೊ ಅದನ್ನು ಹಾಗೆ ಇಟ್ಟು ತೊಂದರೆ ಇಲ್ಲ, ಆದರೆ ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ ಅಂತ ಹೋದಾಗ ಯಾವ ರೀತಿಗೆ ಆಗತ್ತೆ ಅನ್ನೋದನ್ನು ನೋಡೋಣ. Sn is equal to n square plus n. This is the formula to find the sum of first n natural even numbers. Natural numbers, that's the formula. ಈ ಫಾರ್ಮುಲಾನ ನಿಮಗೆ 1 ಮಾರ್ಕ್ಸಿಗೆ ಏನು ಮಾಡ್ಬೋದು, ಕೇಳಬಹುದು. ಓಕೆನಾ? ಹಾಗಾದ್ರೆ ಇದೇ ಪ್ರಾಬ್ಲಮ್ನ ನೋಡಿ ಬೇರೆ ಥರ ಯಾವ ರೀತಿ ಕೇಳ್ಬೋದು ಅಂತ. ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸಮ ಕೇಳಿದ್ರಲ್ಲ, ಅದೇ ರೀತಿಯಲ್ಲಿ ಬೆಸ ಕೇಳ್ತಾ ಇದ್ದಾರೆ. ಫೈಂಡ್ ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ಆಡ್ ನಂಬರ್ಸ್. ಯು ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ಆಡ್ ನಂಬರ್ಸ್. ಸೊ ನಮಗೆ ಗೊತ್ತೇ ಇದೆ, ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಅಂದಾಗ ಫಸ್ಟಿಂದನೇ ಸ್ಟಾರ್ಟ್ ಮಾಡಬೇಕು. ನ್ಯಾಚುರಲ್ ನಂಬರ್ಸ್ ಈಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 1 2 3 ಎಕ್ಸೆಟ್ರಾ. ಇನ್ ದಿಸ್ ಯು ಹ್ಯಾವ್ ಟು ಸೆಲೆಕ್ಟ್ ದ ನಂಬರ್ಸ್ ವಿಚ್ ಯು ವಾಂಟ್, ದಟ್ ಇಸ್ ಹಿಯರ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಆಡ್ ನಂಬರ್ಸ್ ಅಪ್ ಟು n. ಮೊದಲ n ಬೆಸ ಸಂಖ್ಯೆಗಳು ಯಾವ್ದ್ಯಾವುದು ಅಂತ ನೋಡೋಣ. ನಮಗೆ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ. 1, 3, 5 ಡ್ಯಾಶ್ 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 ಅಪ್ ಟು n. n ಅಂತ ಅಂದಾಗ ಮೊದಲ 50 ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು, ಮೊದಲ 20 ಸಮ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಅವಾಗ ನೀವು ಡೈರೆಕ್ಟಾಗಿ ಈ ಫಾರ್ಮುಲಾವನ್ನು ಯೂಸ್ ಮಾಡಿಬಿಟ್ಟು ಬೇಕಾದರೆ ಮಾಡಬಹುದು. ಇಲ್ಲ ನಮಗೆ ಫಾರ್ಮುಲಾ ನೆನಪಿಲ್ಲ ಅಂತಂದರೆ ನಮ್ಮ ರೆಗ್ಯುಲರ್ ಮೆಥಡ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಮಾಡಬಹುದು. ಓಕೆನಾ? ದಟ್ ಈಸ್ a is equal to 1, d is equal to a2 minus a1, ದಟ್ ಈಸ್ ಆಲ್ಸೋ d is equal to 2. ನೋಡಿ, ಅಲ್ಲಿ 2 ಬಂದಿತ್ತು, ಇಲ್ಲಿ 3 ಬರುತ್ತೆ ಅಲ್ಲ, ಯಾವಾಗಲೂ ಇಲ್ಲಿ ಏನಾಗುತ್ತೆ, ಎರಡು
ಫಸ್ಟ್ ನಂಬರ್ಗೆ 2 ಆ್ಯಡ್ ಮಾಡಿದಾಗಲೇ ಈವನ್ ನಂಬರ್ ಬರೋದು, ಆಡ್ ನಂಬರು ಹಾಗೆ ಬರೋದು. ಸೊ ಕೀಪ್ n ಆ್ಯಸ್ ಇಟ್ ಈಸ್. Sn is equal to question mark Sn is equal to n by 2 of 2a plus of n minus 1 into d. Sn is equal to n by 2 of 2 into 1 plus n minus 1 into d means 2. Sn is equal to n by 2, 2 ones are 2, plus you have to multiply n minus 1 with a 2, that is 2n minus 2. Sn is equal to n by 2 of 2 will get cancelled and remaining will be 2n. 2 will get cancelled. Here is a Sn is equal to n square. This is also one of the formula to find the sum of the first even natural numbers is n square plus 1n, whereas formula to find the sum of the first odd natural numbers is n square. ಡಿಫ್ರೆನ್ಸ್ ಅನ್ನು ಗಮನಿಸ್ಕೊಳ್ಳಿ. n ಸ್ಕ್ವೇರ್ ಇದ್ದರೆ ಆಡ್ ನಂಬರಿಗೆ ಬರುತ್ತೆ, n ಸ್ಕ್ವೇರ್ ಪ್ಲಸ್ n ಇದ್ದರೆ ದಟ್ಸ್ ಫಾರ್ ಈವನ್ ನಂಬರ್ಸ್. ಸಮಾಂತರ ಶ್ರೇಣಿಯ ಎನ್ನನೇ ಪದ ಏನಾಗಿದೆಯಂತೆ? an is equal to 2n plus 3 ಆಗಿದೆಯಂತೆ. ಹಾಗಾದರೆ S20 ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. The nth term of an AP is an is equal to 2n plus 3. Then find sum of first 20 terms of an AP. Given an is equal to 2n plus 3. Therefore, ನಮಗೆ ಇದರೊಳಗಡೆ ನಾವು ಮೊತ್ತವನ್ನು ಕಂಡುಹಿಡಬೇಕಾಗಿದ್ದರಿಂದ ಎ ಮತ್ತು ಡಿ ವ್ಯಾಲ್ಯೂ ಬೇಕಾಗಿದೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಡಿ ಫಸ್ಟ್. ಸೊ ಪುಟ್ n is equal to 1 in the given equation, that's an is equal to 2n plus 3. a1 becomes 5, whereas when you put the n is equal to 2, value of a2 becomes 7. After knowing the value of a is equal to 5 and d is equal to a2 minus a1, 7 minus 5, that is value of d is equal to 2. ನಮಗೆ ಎ ಮತ್ತು ಡಿ ಸಿಕ್ಕಾಗ ನಾವು ಈಸಿಯಾಗಿ ಏನು ಮಾಡ್ಬೋದು, ಎಸ್ ಎನ್ ಅನ್ನು ಕಂಡುಹಿಡಿಬೋದು. ಎಸ್ ಎನ್ ಇಸ್ ಈಕ್ವಲ್ ಟು n by 2 of 2a plus of n minus 1 into d. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಎಸ್ ಅಂದರೆ ಎಲ್ಲಿವರೆಗೂ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ? ನಮಗೆ 20ನೇ ಪದದವರೆಗೂ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. S20 is equal to S20 is equal to 20 by 2 of 2 into a. 2 into a means 2 into 5 plus 20 minus 1 into d is 2. So simplify this one. ನೋಡಿ, ಇದನ್ನೊಂದು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. S20 is equal to 20 by 2 into 2 5s are 10 plus 19 2s are 38. That is S20 is equal to 38 plus 10 is equal to 48. That is 20 into 48 divided by 2. 2 ones are 2, 10s are, therefore sum of the first sum of what they ask for us, sum of a 20 terms is 480. This is the sum of the 20 terms. ನೋಡಿ, ಇಲ್ಲಿ ಯಾವುದೋ ಒಂದು ಪದವನ್ನು ಕೊಟ್ಟಾಗ ಎನ್ ಅಂತ ಕೊಟ್ಟಾಗ a1 ಮತ್ತು a2 ಎರಡನ್ನು ಕಂಡುಹಿಡ್ಕೊಂಡ್ರೆ ಸಾಕು. ಈಸಿಯಾಗಿ ಫಾರ್ಮುಲಾವನ್ನು ಅಪ್ಲೈ ಮಾಡಿಬಿಟ್ಟು ನೀವು ಸಮ್ಮನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಏನು ಕೇಳ್ತಾ ಇದ್ದಾರೆ ಅಂತೇಳಿ. ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn is equal to n ಸ್ಕ್ವಯರ್ ಪ್ಲಸ್ n. ನೋಡಿ, ಅಲ್ಲಿಗೂ ಇಲ್ಲಿಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಅಲ್ಲಿ ಏನು ಕೇಳ್ತಾ ಇದ್ದಾರೆ, ಏನು ಕೊಟ್ಟಿದ್ರು, ಬಟ್ ಇಲ್ಲಿ Sn ಕೊಡ್ತಾ ಇದ್ದಾರೆ. ಓಕೆನಾ? ಎನ್ ಕೇಳಿ ಎಸ್ ಅನ್ನು ಕೇಳಿದ್ರು. ಇಲ್ಲಿ Sn ಅನ್ನು ಕೊಟ್ಬಿಟ್ಟು an ಅನ್ನು ಕೇಳ್ತಾ ಇದ್ದಾರೆ. ಸಿ ದ ಡಿಫ್ರೆನ್ಸ್ ಹಿಯರ್. S20 is not equal to A20 ಅನ್ನೋದು ನೆನಪಿರಲಿ. ಅಂದರೆ S20 ಅಂತ ಅಂದರೆ ದಟ್ಸ್ ಮೀನ್ಸ್ ದ ಸಮ್ ಆಫ್ 20 ಟರ್ಮ್ಸ್, ವೆರಾಸ್ A20 ಮೀನ್ಸ್ ದ 20th term. Therefore, next move on to a problem. Given what they given is Sn is equal to n square plus n. ಎಲ್ಲೂ ಸಹ ನೀವು ಎರಡು ಪದಗಳನ್ನು ಕಂಡುಹಿಡ್ಕೊಂಡ್ರೆ ಸಾಕು. S1 ಮತ್ತು S2 ಕಂಡುಹಿಡ್ಕೊಂಡು ಯಾವ ರೀತಿ ಪ್ರಾಬ್ಲಮ್ನ ಮಾಡೋದು ಅಂತ ಹೇಳ್ತೀನಿ ಬನ್ನಿ.
ನಮಗೆ ಫಸ್ಟ್ S1 ಅಂದರೆ ಏನು, S2 ಅಂದರೆ ಏನು ಅಂತ ಗೊತ್ತಿರಬೇಕು. S1 ಮತ್ತು S2 ಅಂದರೆ ಏನು ಅಂತ ಗೊತ್ತಿರಬೇಕು. S1 ಈಸ್ ಈಕ್ವಲ್ ಟು sum of first term. S2 means sum of 2 terms of an AP. S3 means sum of 3 terms of AP. ದಟ್ ಹಾಗೆ ಮೂವ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ S1 ಅಂದರೆ A1, S2 ಮೀನ್ಸ್ A1 ಪ್ಲಸ್ A2. ಹಾಗಾದರೆ ನಮಗೆ A ಮತ್ತು D ಇವೆರಡನ್ನು ಹಿಡ್ಕೊಂಡು ನಾವು ಏನು ಮಾಡಬೇಕು, ಕಂಡುಹಿಡಿಬೇಕಾಗುತ್ತೆ. ಟು ಫೈಂಡ್ ದ ವ್ಯಾಲ್ಯೂ ಆಫ್ A20, ವಿ ನೋ ದ ವ್ಯಾಲ್ಯೂ ಆಫ್ A and A D ಫಸ್ಟ್. Using a S1 and S2, we can easily find the value of A20. ಓಕೆನಾ. S1 ಅಂದರೆ ನೋಡೋಣ, 1 ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಸಿಗುತ್ತೆ ನಮಗೆ ಅಂತೇಳಿ. S1 ಅಂದರೆ A1 ಅಂತ ಗೊತ್ತಿದೆ, ಅಂದರೆ A ಅಂತ ಗೊತ್ತಿದೆ, ಏನಾಗುತ್ತೆ 1 square plus 1, that is 1 plus 1 square is 1 plus 1 is 1 plus 1 is 2. Then you know D is equal to A2 minus A1. ಇಲ್ಲಿ A2 ಬೇಕಾಗಿದೆ ನಮಗೆ ಅಲ್ವಾ. ಹಾಗಾದರೆ ಏನು ಮಾಡಬೇಕು, A2 ಯಾವ ರೀತಿ ಕಂಡುಹಿಡ್ತೀರಿ ನೋಡಿ. S2 ಒಳಗಡೆ A1 ಮೈನಸ್ ಮಾಡಿದರೆ ನಮಗೆ A2 ಸಿಗುತ್ತೆ. ಓಕೆನಾ. ನಮಗೆ A2 ಬೇಕು ಅಂದರೆ ವೆನ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ A2 ಯೂಸಿಂಗ್ ದ ಫಾರ್ಮುಲಾ ದಟ್ ಈಸ್ A2 ಈಸ್ ಈಕ್ವಲ್ ಟು S2 ಮೈನಸ್ A1. ಫಸ್ಟ್ ನಾವು S2 ಫೈಂಡ್ ಔಟ್ ಮಾಡೋಣ, ಯಾಕಂದರೆ A1 ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಾಗಿದೆ. S2 ಮೀನ್ಸ್ ಇನ್ಪುಟ್ n is equal to 2, S2 is equal to 2 square plus 2, that is 4 plus 2 is 6. After knowing the value of S2, we can easily find the value of A2. ಫಸ್ಟ್ A2 ಮಾಡ್ಕೊಳ್ಬೇಕು, ಯಾಕಂದರೆ ನಾವು D ಫೈಂಡ್ ಔಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಹಾಗಾದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡೋದು A2 ಅಂತ ನೋಡೋಣ ಬನ್ನಿ. ಯೂಸಿಂಗ್ ದ ಫಾರ್ಮುಲಾ S2 is equal to A1 plus A2. ಕೀಪ್ A2 ಆ್ಯಸ್ ಇಟ್ ಈಸ್. ಈ A1 ಈ ಕಡೆ ಶಿಫ್ಟ್ ಮಾಡೋಣ. ಹಾಗಾದರೆ S2 ಅಂದರೆ ಎಷ್ಟಿದೆ, 6 ಮೈನಸ್ A1 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಮೈನಸ್ A1 ಅಂದರೆ ಎಷ್ಟಿದೆ, ನಮಗೆ 2 ಅಂತ ಇದೆ. ಓಕೆನಾ. ಆ 2 ಸಬ್ಸ್ಟಿಟ್ಯೂಟ್ ಮಾಡಿದರೆ ಈಸ್ ಈಕ್ವಲ್ ಟು ಏನಾಗುತ್ತೆ, A2 ಆಗುತ್ತೆ. ದೇರ್ಫೋರ್ ನಾನು ಇಲ್ಲೇ ಈಸಿಯಾಗಿ ಬರೀತೇನೆ, ದಟ್ಸ್ 4. ನಿಮಗೆ ಇನ್ನೊಂದನ್ನು ನೀವು ಗಮನಿಸಿ ನೋಡಿರ್ಬೋದು, ಅವ್ರು ಕೊಟ್ಟಿರುವಂಥ Sn is equal to n ಸ್ಕ್ವೇರ್ ಪ್ಲಸ್ n ಏನಿದೆ, ದಟ್ ಈಸ್ ದ ಫಾರ್ಮುಲಾ. ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡಿಬಿಟ್ಟಿದ್ದೀರಿ ಈಗ ಅಲ್ವಾ. ದಟ್ಸ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ಈವನ್ ನಂಬರ್ಸ್. ಈಗ ನಮಗೆ ಈವನ್ ನಂಬರ್ಸ್ ಬರುತ್ತೆ ಅಂತ ಗೊತ್ತಿದೆ. ಸೊ D is equal to 4 minus 2, D is equal to 2. After knowing the value of A and D, we can easily find the value of A20. An is equal to A plus of n minus 1 into D. This is the formula. Therefore, A20 is equal to A plus of A means 2 plus 20 minus 1 into D is 2. 20 minus 1 is 19. ನಾನು ಅಲ್ಲೇ ಬರ್ಕೊಳ್ತಾ ಇದ್ದೀನಿ. 2 plus 19 2s are 38. Therefore, A20 is equal to 40. ಸಪೋಸ್ ನೀವು ಇದೇ ಇದರಲ್ಲಿರೋವಂಥದ್ದನ್ನ ಬರ್ಕೊಳ್ತಾ ಹೋಗ್ತೀನಿ ಅಂದರೆ 20ನೇ ಪದ ಏನಾಗಿರುತ್ತಂತೆ, 40. 20 ಪದಗಳ ಮೊತ್ತ ಅಲ್ಲ, 20ನೇ ಪದ, 20th ಟರ್ಮ್ ಈಸ್ 40. ನಾವು 2, 4, 6, 8 ಹೀಗೆ ಬರ್ಕೊಳ್ತಾ ಹೋಗ್ತೀನಿ ಅಂತಂದರೆ 20ನೇ ಪದ ಏನಾಗಿರುತ್ತೆ ಅಂತ 40 ಆಗಿರುತ್ತೆ. ನೋಡಿ, ಯಾವುದಾರ ಆಗಿರಲಿ, ಇಲ್ಲಿ A2 ಅಂದಾಗ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, S2 ಮೈನಸ್ A1. ಓಕೆನಾ. ದಿಸ್ ಈಸ್ ದ ಫಾರ್ಮುಲಾ. ಇದೊಂದು ಫಾರ್ಮುಲಾ ಎಕ್ಸ್ಟ್ರಾ ನಿಮ್ಮ ನೋಟ್ಸ್ ಒಳಗಡೆ ಇರಲಿ. A2 ಈಸ್ಕೊಲ್ ಟು S2 ಮೈನಸ್ A1 ಅನ್ನೋವಂಥದ್ದು. ನೋಡಿ, ಈ ಪ್ರಾಬ್ಲಮ್ ಏನು ನಿಮಗೆ ಕಾಣಿಸ್ತಾ ಇದೆ, ಇದು 4 ಮಾರ್ಕ್ಸಿಗೆ 2 ರಿಂದ 3 ಸರಿ ಹಳೆ ಪೇಪರ್ಗಳಲ್ಲಿ ರಿಪೀಟ್ ಆಗಿರೋವಂಥ ಕ್ವಶನ್. ದಿಸ್ ಕ್ವಶನ್ ಈಸ್ ರಿಪೀಟೆಡ್ 3 or more times in the previous year question papers. ದಿಸ್ ಆ್ಯಸ್ ಫಾರ್ ಎ 4 ಮಾರ್ಕ್ಸ್ ರಿಪೀಟ್ ಇದೆ. ನೋಡಿ, ಈ ಪ್ರಾಬ್ಲಮ್ನ ನೀಟಾಗಿ ನೋಡ್ಕೊಳ್ಳಿ, ತುಂಬ ಈಸಿ ಇದೆ ಪ್ರಾಬ್ಲಮ್ಮು. ಒಂದು ಸಮಾಂತರ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ 50. ಓಕೆನಾ. ಮುಂದಿನ 5 ಪದಗಳ ಮೊತ್ತ 125 ಆದರೆ ಶ್ರೇಣಿ ಬರೀರಿ. ನೋಡಿ, ಎಷ್ಟು ಈಸಿ ಕಾಣಿಸುತ್ತೆ, ಸಿಂಪಲ್ ಆಗಿದೆ. ದ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಆಫ್ ಎನ್ AP ಈಸ್ 50 ಆ್ಯಂಡ್ ದ ಸಮ್ ಆಫ್ ನೆಕ್ಸ್ಟ್ 5 ಟರ್ಮ್ಸ್ ಆಫ್ ಎನ್ ಸೇಮ್ AP ಈಸ್ 125. ದೆನ್ ರೈಟ್ AP. ನೋಡಿ, AP ಬರೀಬೇಕು ಅಂದಾಗ ನಿಮಗೆ ಗೊತ್ತೇ ಇದೆ, A ಗೊತ್ತಿರಬೇಕು, D ಗೊತ್ತಿರಬೇಕು ಅಲ್ವಾ.
So to write the AP, we have to know the value for a and a D. Using these two conditions, we can easily find the value of a and a D on simplifying a simultaneous linear equation with two variables. ಹಾಗಾದರೆ ಫಸ್ಟ್ 5 ಟರ್ಮ್ಸ್ನ ಯಾವುದ್ಯಾವುದು ಮೊದಲ 5 ಪದಗಳು ನಿಮ್ಮ ಸಮಾಂತರ ಶ್ರೇಣಿನಲ್ಲಿ ಎ ಪಿನಲ್ಲಿ ಅಂದಾಗ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಫಸ್ಟ್ 5 ಟರ್ಮ್ಸ್ ವಿಲ್ ಬಿ ಎ ಇನ್ ದ ಫಾರ್ಮ್ ಆಫ್ ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ 2D ಕಮ ಎ ಪ್ಲಸ್ 3D ಕಮ ಎ ಪ್ಲಸ್ 4D. ನೋಡಿ 5D ಅಂಡ್ 5 ಟರ್ಮ್ಸ್ ಅಂತ ಕೇಳಿರೋದ್ರಿಂದ ಒಂದು ನಂಬರ್ ಕಡಿಮೆ ಇರುತ್ತೆ ಅಲ್ವಾ, ನಮಗೆ ಗೊತ್ತಿದೆ ಅದು. ಸೊ ಸಮ್ ಕೊಡ್ತಾ ಇದ್ದಾರೆ, ಅವ್ರು ಏನು ಕೊಡ್ತಾ ಇದ್ದಾರೆ ಅದನ್ನು ಬರ್ಕೊಳ್ಬೇಕು. ಸಮ್ ಇಸ್ ಈಕ್ವಲ್ ಟು ಅಥವಾ ಮೊತ್ತ ಅಂತ ನಾವು ಏನು ಕರಿತೀವಿ ಅದು ಎಷ್ಟಾಗಿದೆ ಅಂತೆ 50 ಆಗಿದೆ. ಸೊ ಎಲ್ಲದನ್ನು ಪ್ಲಸ್ ಮಾಡೋಣ ಬನ್ನಿ. ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2D ಪ್ಲಸ್ ಎ ಪ್ಲಸ್ 3D ಪ್ಲಸ್ ಎ ಪ್ಲಸ್ 4D ಈಸ್ ಈಕ್ವಲ್ ಟು 50. ನೋಡೋಣ ಎ ಎಲ್ಲ ಲೈಕ್ ಟರ್ಮ್ಸ್ ಆ್ಯಡ್ ಮಾಡೋಣ ಬನ್ನಿ. 1 2 3 4 5 5a ಪ್ಲಸ್ ನೋಡಿ D 3 6 4 ದಟ್ಸ್ 10D ಈಸ್ ಈಕ್ವಲ್ ಟು 50. ಸೊ ಇದನ್ನು ಹೀಗೆ ಇಟ್ಟರು ತೊಂದರೆ ಇಲ್ಲ, ನೀವು ಸಿಂಪ್ಲಿಫೈ ಮಾಡ್ಕೊಳ್ತೀನಿ ಅಂದರೂ ತೊಂದರೆ ಇಲ್ಲ. ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟಿಗೆ ಏನಾರು ಅದು ಸಿಂಪ್ಲಿಫೈ ಮಾಡಬೇಕು ಅನಿಸಿದ್ರೆ ಮಾಡೋಣ ಅಂತೇಳಿ, ಓಕೆನಾ. ಮೊದಲೇ ಸಿಂಪ್ಲಿಫೈ ಮಾಡಿ ಇಟ್ಕೊಳ್ಬೇಕಾದ್ರೆ ಮತ್ತೆ ಮಲ್ಟಿಪ್ಲೈ ಮಾಡೋವಂಥ ಚಾನ್ಸಸ್ ಬಂದುಬಿಡ್ತದೆ. ಅದಕ್ಕೆ ಹೇಗಿದೆ ಅದನ್ನು ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಮಗೆ ಏನು ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ 5 ಟರ್ಮ್ಸ್ ಆಫ್ ಎನ್ ಇ ಪಿ ಅಂದರೆ ನಾವೀಗ 4Dಗೆ ನಿಲ್ಲಿಸಿದ್ದೀವಲ್ಲ, ಎ ಪ್ಲಸ್ 4Dಗೆ ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಎ ಪ್ಲಸ್ 5D. ಆ ರೀತಿಯಲ್ಲಿ 5 ಟರ್ಮ್ಸ್ನ ಬರ್ಕೊತ ಹೋಗ್ಬೇಕಂತೆ. 5 + 5 is 10 ಟರ್ಮ್ಸ್. ಇಟ್ ಈಸ್ 10ಗಿಂತ 1 ಕಮ್ಮಿ ಎಷ್ಟಾಗುತ್ತೆ 9 ಆಗುತ್ತೆ. ಸೊ 9Dಗೆ ಸ್ಟಾಪ್ ಆಗುತ್ತೆ ಅಂತ ಆಯಿತು. ಸೊ ರೈಟಿಂಗ್ ದ ಟರ್ಮ್ಸ್ ದಟ್ ಇಸ್ ಎ ಪ್ಲಸ್ 5D ಕಮ ಎ ಪ್ಲಸ್ 6D ಕಮ ಎ ಪ್ಲಸ್ 7D ಕಮ ಎ ಪ್ಲಸ್ 8D ಪ್ಲಸ್ ಎ ಪ್ಲಸ್ 9D. ಎ ಪ್ಲಸ್ ಎ ಎಲ್ಲ ಸೇರಿಸೋಣ. ಮೊತ್ತ ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ, ಎಷ್ಟು ಅಂತ ಕೊಟ್ಟಿದ್ದಾರೆ, ದೇಗಿವನ 125. ಇದಿಷ್ಟನ್ನು ಸೇರಿಸಿದಾಗ 125 ಬರ್ತಾ ಇದೆಯಂತೆ. ಸೊ ಎ ಪ್ಲಸ್ 5D ಪ್ಲಸ್ ಎ ಪ್ಲಸ್ 6D ಪ್ಲಸ್ ಎ ಪ್ಲಸ್ 7D ಪ್ಲಸ್ ಎ ಪ್ಲಸ್ 8D ಪ್ಲಸ್ ಎ ಪ್ಲಸ್ 9D ಈಸ್ ಈಕ್ವಲ್ ಟು 125. ನೋಡೋಣ, ಆ್ಯಡ್ ಮಾಡೋಣ. ಎ 3a 4a 5a. ಒನ್ಸ್ ಅಗೇನ್ ವಿ ಗಾಟ್ ಎ 5a ಪ್ಲಸ್ ನೋಡಿ ಇಲ್ಲಿ ಆ್ಯಡ್ ಮಾಡಿ. 5 ಪ್ಲಸ್ 6 ಈಸ್ 11. 11 ಪ್ಲಸ್ 9 ಈಸ್ 20, 28 ಆ್ಯಂಡ್ 35. ಸೊ ಫೈನಲಿ ವಿ ಗಾಟ್ ಎ 35D. 125 35D ಈಸ್ ಈಕ್ವಲ್ ಟು 125. ನೋಡಿ, 2 ಲೀನಿಯರ್ ಈಕ್ವೇಷನ್ಗಳು ಬಂತು. ಇದನ್ನು ಸಿಂಪ್ಲಿಫೈ ಮಾಡೋಣ ಅಷ್ಟೇ. ಇಲ್ಲಿ ನೀವೇನಾದ್ರು 5ಇಂದ ಅಷ್ಟನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಎ ಪ್ಲಸ್ 2D ಪ್ಲಸ್ 5 ಬರುತ್ತೆ. ಇಲ್ಲಿ ಎ ಪ್ಲಸ್ 7 ಪ್ಲಸ್ 25 ಬರುತ್ತೆ ಅಷ್ಟೇ, ಇನ್ನೇನಿಲ್ಲ ಅಲ್ಲ. 25 ಬರುತ್ತೆ, ಇನ್ನೇನು ಬರೋದಿಲ್ಲ. ಸಿಂಪ್ಲಿಫೈ ಮಾಡಿದ್ರು ನಿಮ್ಗೆ ಅದೇ ಆನ್ಸರು, ಮಾಡದೇ ಇದ್ರು ಅದೇ ಆನ್ಸರೇ ಬರುತ್ತೆ ಎ ಮತ್ತು ಡಿಗೆ. ಸೊ ಅದೇನು ಒಂದು ಕೆಳಗೆ ಒಂದು ಬರ್ಕೊಳ್ಳೋಣ. ನಾನು ಇಲ್ಲಿ ದೊಡ್ಡದು ಯಾವುದಿದೆ ಅಲ್ಲ ಅದನ್ನು ಮೇಲ್ಗಡೆ ಬರ್ಕೊಳ್ತೇನೆ. ಅಂದರೆ ಸೆಕೆಂಡ್ ಈಕ್ವೇಷನನ್ನು ಫಸ್ಟಿಗೆ ಮೇಲ್ಗಡೆ ಬರ್ಕೊಳ್ತೀನಿ. 5a ಪ್ಲಸ್ 35D ಈಸ್ ಈಕ್ವಲ್ ಟು 125. ದಟ್ ಇಸ್ 5a ಪ್ಲಸ್ 10D ಈಸ್ ಈಕ್ವಲ್ ಟು 50. ದಟ್ಸ್ ಎ 50. ಓಕೆನಾ. ಆಫ್ಟರ್ ಚೇಂಜಿಂಗ್ ದ ಸೈನ್ಸ್ ದಟ್ಸ್ ಮೈನಸ್ ಹಿಯರ್ ಇಸ್ ಅ ಮೈನಸ್. 5 plus 5a minus 5a will get cancelled. Remaining will be 35 minus 10 is 25D is equal to 75. ನೋಡಿ, ಈ ಪ್ರಾಬ್ಲಮ್ಗಳು ಏನಿರುತ್ತೆ 4 ಮಾರ್ಕ್ಸಿಗೆ ಕೇಳಿರ್ತಾರೆ ಅವರು. ಒಂದೊಂದ್ಸರಿ ಕೇಳ್ತಾರೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಅವಾಗ ಸ್ವಲ್ಪ ನೀವು ತಾಳ್ಮೆಯಿಂದ ಏನು ಮಾಡಬೇಕಾಗುತ್ತೆ, ಪ್ರಾಬ್ಲಮ್ನ ಮಾಡಬೇಕಾಗುತ್ತೆ ಅಷ್ಟೇ ಸ್ವಲ್ಪ. ಸೊ D is equal to 75 divided by 2, 25 ones are 25 3s are. Therefore value of a D becomes 3. After knowing the value of a D, you know how to find the value of a. Substitute the value of D in any one equation, that is equation number 1 or equation number 2 ನಲ್ಲಿ ಏನು ಮಾಡಬೇಕು, you have to substitute. ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತ ಹೋದಾಗ ನೋಡೋಣ ಏನಾಗುತ್ತೆ ಬನ್ನಿ. After knowing the value, we can easily write the AP. 5a plus 10D is equal to 50. 5a keep as it is. 10 into D means 3 is equal to 50. That is 5a plus 30 10s are 30. So 33 is 10 3s are 30
is equal to 50. 5a plus 50 minus 30, that is 5a is equal to 20. So a is equal to 20 by 5. 5 ones are 5 fours are will get cancelled. Therefore value of a becomes 4. ಹಾಗಾದ್ರೆ ಇಲ್ಲಿ ಏನ ಬೆಲೆ ಏನಾಯಿತು 4 ಆಯಿತು ಅಲ್ವಾ. ಹಾಗಾದ್ರೆ ನಿಮಗೆ ಎ ಮತ್ತು ಡಿನ ಬೆಲೆ ಸಿಕ್ಕಾಗ ನೀವು ಈಸಿಯಾಗಿ ಏನನ್ನು ಬರಿಬೋದು, ಎ ಪಿಯನ್ನು ಬರಿಬೋದು. therefore ಎ ಪಿ ಯಾವ ರೀತಿ ಇರುತ್ತೆ ನಮಗೆ ಜನರಲ್ ಫಾರ್ಮುಲಾ ಎ ಪ್ಲಸ್ ಡಿ ಎ ಪ್ಲಸ್ 2d ಡ್ಯಾಶ್ ಡ್ಯಾಶ್ ಡ್ಯಾಶ್. ಅಲ್ಲಿ ನಿಮಗೇನು 10 ಪದಗಳು ಯಾವುದ್ಯಾವುದು ಅಂತ ಕಂಡುಹಿಡಿಯಿರಿ ಅಂತ ಏನು ಕೇಳ್ತಾ ಇಲ್ಲ, ಜಸ್ಟ್ ಎ ಪಿ ಬರೀರಿ ಅಂತ ಇದ್ದಾರೆ. ಒಂದು 3ರಿಂದ 4 ಟರ್ಮ್ಗಳನ್ನು ನೀವು ಬರೆದ್ರೆ ಸಾಕು. 4, 4 ಪ್ಲಸ್ 3, 4 plus 2d, that is 2 times d, that is 3 plus 3 is 6. Therefore AP is 4, 7, 10 dash dash dash. This is the very important problem for a 4 marks. ನೋಡಿ ಇದು ಈ ಪ್ರಾಬ್ಲಮ್ನ ನೋಡಿದ್ದೀರಾ, ಇದನ್ನು ಅವರು ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಷ್ಟೇ, ಪ್ರಾಬ್ಲಮ್ ಮಾಡಿ ತೋರಿಸಲಿಲ್ಲ. ಬಟ್ ಇದು ನಿಮ್ಮ ಎಕ್ಸಸೈಸ್ ಪ್ರಾಬ್ಲಮ್ನಲ್ಲಿ ಇರೋ ಅಂತಹದ್ದೇ ಒಂದು ಪ್ರಾಬ್ಲಮ್. ಓಕೆನಾ. ಎಕ್ಸಸೈಸ್ ನಂಬರ್ 1.3ನಲ್ಲಿ ಪ್ರಾಬ್ಲಮ್ ನಂಬರ್ 7 ಏನೋ ಇರಬೇಕು ಮೋಸ್ಟ್ಲಿ. ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದೆ. ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗಿದೆ: ಮೊದಲನೇ ದಿನಕ್ಕೆ ರೂ 200, ಎರಡನೇ ದಿನಕ್ಕೆ 250, ಮೂರನೇ ದಿನಕ್ಕೆ 300 ಇತ್ಯಾದಿ. ಪ್ರತಿ ದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ 50 ರೂ ಜಾಸ್ತಿ ಆಗುತ್ತೆ. ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು 30 ದಿನಗಳ ಕಾಲ, ನೋಡಿ 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅವನು ಒಂದು ಕೆಲಸವನ್ನು, ಈಗ ನೀವೇನಾದ್ರು ಹೋಮ್ವರ್ಕ್ ಬರೀದೆಲ್ಲ ಇದ್ದರೆ ನೆಕ್ಸ್ಟ್ 1 ದಿನ ಲೇಟ್ ಆಯಿತು ಅಂತ ಅಂದರೆ 1 ರೂಪಾಯಿ ಫೈನ್, 2 ದಿನ ಲೇಟ್ ಆದರೆ 2 ರೂಪಾಯಿ ಫೈನ್. ಅದೇ ರೀತಿಯಲ್ಲಿ ನೀವು 30 ದಿನಗಳ ಗಟ್ಟಲೆ ನೀವು ಲೇಟ್ ಮಾಡಿಬಿಟ್ರೆ ನೀವು ಎಷ್ಟು ಫೈನ್ ಕಟ್ಟಬೇಕು ಅಂತ ಕೇಳ್ದಂಗೆ ಅಷ್ಟೇ, ಇದನ್ನೇನಿಲ್ಲ. ಇದು ತುಂಬ ಸಿಂಪಲ್ ಆಗಿರುವಂಥ ಲೆಕ್ಕ ಓದೋಕ್ಕಾಗದೆ ನೀವೇನು ಮಾಡಿಬಿಡ್ತೀರಿ, ಬಿಟ್ಟು ಬಂದುಬಿಡ್ತೀರಿ. ನೋಡಿ, ಇದು ಎಕ್ಸಸೈಸ್ ನಂಬರ್ 1.3ನಲ್ಲಿ 15th ಪ್ರಾಬ್ಲಮ್, 5 ಅಲ್ಲ 15th ಪ್ರಾಬ್ಲಮ್ ಇದು. ಎ ಕಾಂಟ್ರಾಕ್ಟರ್ ಆನ್ ಕನ್ಸ್ಟ್ರಕ್ಷನ್ ಜಾಬ್ ಸ್ಪೆಸಿಫೈಸ್ ಎ ಪೆನಲ್ಟಿ ಫಾರ್ ಎ ಡಿಲೇ ಆಫ್ ಕಂಪ್ಲೀಷನ್ ಬಿಯಾಂಡ್ ಎ ಸರ್ಟೈನ್ ಡೇಟ್ಸ್ ಆಸ್ ಫಾಲೋಸ್: rupees 200 for first day, rupees 250 for second day, rupees 300 for third day, etc. The penalty for each succeeding day being rupees 50 more than the preceding day. How much money the contractor has paid as penalty if he has delayed the work by 30 days? ನೋಡಿ, ಇಲ್ಲಿ ಅವನು 30 ದಿನಗಳ ಗಟ್ಟಲೆ ಏನು ಮಾಡ್ತಾ ಇದ್ದಾನಂತೆ, ಲೇಟಾಗಿ ಮಾಡ್ತಾ ಇದ್ದಾನೆ. ಅವನೇನು ಒಂದು ಡೇಟ್ ಪ್ರಕಾರ 1 ಇಯರ್ ಒಳಗೆ ಮುಗಿಸ್ಬೇಕಿತ್ತು, ಬಟ್ ಅವನು 1 ಇಯರ್ಗಿಂತ ಇನ್ನೂ 30 ದಿನ ಜಾಸ್ತಿ ಏನು ಮಾಡ್ತಾ ಇದ್ದಾನೆ, ತಗೊಳ್ತಾ ಇದ್ದಾನೆ. ಸೊ ಒಂದೊಂದು ದಿನಕ್ಕೆ ಅವನು 50 ರೂಪಾಯಿನ ಫೈನ್ನ ಕಟ್ಕೊಳ್ತಾ ಹೋಗ್ತಾ ಇದ್ದಾನೆ ಎಕ್ಸ್ಟ್ರಾ. ಫಸ್ಟ್ ಡೇನೇ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆಯಂತೆ ಅವನ ಫೈನು 200 ರೂಪೀಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಡೇ 250, 300, ಈ ಥರ 350, 400 ಈ ಥರ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ 30 ದಿನದಲ್ಲಿ ಅವ್ನು ಕಟ್ಟಿದ ಫೈನ್ ಎಷ್ಟು ಫೈನನ್ನು ಅವ್ನು ಕಟ್ಟಬೇಕು ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಅಂತಿದೆ. ಎಕ್ಸಾಮ್ನಲ್ಲಿ ಈ ಥರ ವರ್ಬಲ್ ಪ್ರಾಬ್ಲಮ್ಸ್ ಬಂದಾಗ ಸ್ವಲ್ಪ ಸಮಾಧಾನವಾಗಿ ಓದ್ಕೊಂಬಿಡಿ, ಯಾಕಂದರೆ ಈಸಿ ಇರುತ್ತೆ. ಲೆಕ್ಕ ದೊಡ್ಡದಿದ್ದಷ್ಟು ಆನ್ಸರ್ ಚಿಕ್ಕದಾಗಿ ಬಂದೋಗುತ್ತೆ, ಲೆಕ್ಕ ಚಿಕ್ಕದಾಗಿದ್ದಷ್ಟು ಆನ್ಸರ್ ಸ್ವಲ್ಪ ನೀವು ಯೋಚನೆ ಮಾಡಿ ಬರೀಬೇಕು ಅನ್ನೋರುತ್ತೆ. ನೋಡಿ, ಆವಾಗಲೇ ಎ ಪಿನಲ್ಲಿ ಹಿಂದಿನ ಪ್ರಾಬ್ಲಮ್ ನೋಡಿದರೆ ಬರೀ ಒಂದೇ ಲೈನ್ ಇತ್ತು, ಆದರೆ ಆನ್ಸರಿಗೆ ನೀವು ಸ್ವಲ್ಪ ಕಷ್ಟಪಡ್ರಿ. ಇದು ನೋಡಿ, ಇದು ಇಷ್ಟು ದೊಡ್ಡ ಲೆಕ್ಕ ಅನ್ನಿಸ್ತಾ ಇದೆ, ನೀವು ಪಾಪ ಓದೋದೇ ಇಲ್ಲ, ಬಿಟ್ಬಿಡ್ತೀರಿ. ಆದರೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಅಂದರೆ ಫಸ್ಟ್ ಡೇ, ಸೆಕೆಂಡ್ ಡೇ ನಾವು ಈ ಥರ ಬರ್ಕೊಳ್ತಾ ಹೋಗ್ತೀನಿ ಅಂತ ಆದರೆ ಏನಾಗುತ್ತೆ ನೋಡೋಣ. ಸೆಕೆಂಡ್ ಡೇ, ಥರ್ಡ್ ಡೇ ಅವನು ಏನು ಫೈನ್ ಕಟ್ತಾನೆ ಬರ್ಕೊಳ್ತಾ ಹೋಗೋಣ. ಅಪ್ ಟು ಎಷ್ಟು ದಿನದವರೆಗೂ ಕಟ್ತಾ ಇದ್ದಾನೆ, ಲೇಟ್ ಆಗ್ತಾ ಇದೆ ಒಂದು ಅಪ್ ಟು 30 days. ಡಿಲೇಡ್ ಫಾರ್ 30 days. ಫಸ್ಟ್ ಡೇ ಹಿ ಪೇಡ್ 200 rupees. ನೆಕ್ಸ್ಟ್ ಡೇ 250 rupees, ದಟ್ ಈಸ್ 50 rupees ಎಕ್ಸ್ಟ್ರಾ. ನೆಕ್ಸ್ಟ್ ಡೇ 300, ಅಪ್ ಟು ಎಲ್ಲಿವರೆಗೂ ಕಂಡುಹಿಡಬೇಕು ನೀವೀಗ 30 daysವರೆಗೂ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಎ ಈಸ್ ಈಕ್ವಲ್ ಟು 200 ಆ್ಯಂಡ್ ಡಿ ಈಸ್ ಈಕ್ವಲ್ ಟು ಎಷ್ಟು ಕಡಿಮೆ ಇದೆ, 250ನಲ್ಲಿ 200 ಹೋದರೆ 50 rupees ಅವರೇ ಹೇಳ್ತಾ ಇದ್ದಾರೆ. ಎನ್ ಈಸ್ ಈಕ್ವಲ್ ಟು ಎಷ್ಟು ದಿನದ ಕಂಡುಹಿಡಬೇಕು, 30 days. ಸೊ S30 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ 200 + 250 + 300 ಹೀಗೆ ಮಾಡ್ಕೊತ ಹೋಗ್ಬೇಕು. ಯಾಕಂದ್ರೆ ಅವನು 200 ಹೋಗಿ ಒಂದಿನ ಡಿಲೇ ಆಯಿತಾ, ಅವ್ರಿಗೆ ಹೋಗಿ ಕಟ್ಟು ಬರಬೇಕು. ಮತ್ತು ಇನ್ನೊಂದು ದಿನ ಡಿಲೇ ಮಾಡಿದ್ನ 250 rupees ಕಟ್ಟಬೇಕು.
ಇನ್ನೊಂದು ದಿನ ಡೈಲಿ ಮಾಡಿದ್ನ 300. ಅಂದರೆ ಫಸ್ಟ್ ಡೇಯಿಂದನೂ ಅವ್ನು ಕಟ್ಕೊತಾನೇ ಇದ್ದಾನೆ ಹೋಗಿಬಿಟ್ಟು. ಈ ಬ್ಯಾಂಕಿಗೆ ಯಾವ ರೀತಿ ದಿನ ಹೋಗಿ ಕಟ್ತಾ ಇರಬೇಕು ಆ ಥರ ಕಟ್ತಾ ಇದ್ದಾನೆ. ಫೈನಲಿ 30 ಡೇಸ್ಗೆ ಅವನು ಎಷ್ಟು ಕಟ್ತಾ ಇದ್ದಾನೆ ಅನ್ನೋದನ್ನು ಏನು ಮಾಡ್ತಾ ಇದ್ದಾರೆ, ಟೋಟಲಾಗಿ ಎಷ್ಟಾಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸೊ n/2 is equals Sn is equal to n/2 of 2a plus of n minus 1 into d. This is the formula. S30 is equal to 30 divided by 2 of 2 into a is 200 plus n minus 1 is 30 minus 1, d is 50. S30 is equal to 30 divided by 2. So 200 into 2 is 400 plus 29 into 50 ಇಲ್ಲೇ ಮಾಡಿಬಿಡ್ತೀನಿ ಮಕ್ಕಳೇ. 0 9 5 9s 45, 4 carry 10 1450. So you have to add 1450 with a 400, that is 1850. $30 by 2 into 1850. ಸೊ ಈಗೇನು ಮಾಡೋಣ, 2 ಇಂದ ಕ್ಯಾನ್ಸಲ್ ಮಾಡೋಣ. 2 1s 2 5s. S30 is equal to 1850 into 15. ಓಕೆನಾ? ಅವೆರಡನ್ನ ಮಲ್ಟಿಪ್ಲೈ ನೋಡಿ, ಇಷ್ಟು ಆನ್ಸರ್ಸ್ ಈಸಿಯಾಗಿ ಬಂದುಬಿಡುತ್ತೆ ನಿಮಗೆ. ನೀವು ಆ ಪ್ರಾಬ್ಲಮ್ಗಳನ್ನು ಓದಲಿಕ್ಕೆ ಹೋಗೋದಿಲ್ಲ, ಎಕ್ಸಾಮ್ನಲ್ಲಿ ಬಿಟ್ಬಿಡ್ತೀರಿ. ಆ ರೀತಿ ಮಾಡಬೇಡಿ. ಮಲ್ಟಿಪ್ಲೈ ಮಾಡೋಣ ಬನ್ನಿ. 15 0s 0, 15 5s 75, 7 carry, 15 8s 120 plus 7 is 127, 12 carry, 15 1s 15 plus 12, 15 plus 12 is 27. ಸೊ ಫೈನಲಿ ಈ ಪೇಡ್ ಗೆ ಶೇರ್ ಮಾಡಿ. ಜೊತೆಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಜೊತೆಗೆ ಕೆಳಗೆ ಕೊಟ್ಟಿರುವಂಥ ಲಿಂಕ್ಗಳನ್ನು ಮತ್ತು ಈಗ ಬರ್ತಾ ಇರುವಂತಹ ಮುಂದಿನ ವೀಡಿಯೋಗಳನ್ನು ನೋಡಿಬಿಟ್ಟು ಹೆಚ್ಚೆಚ್ಚು ಅಂಕಗಳನ್ನು ಗಳಿಸಿ. ಈ ವಿಡಿಯೋನ ನೋಡೋದಕ್ಕೆ ಮತ್ತೊಮ್ಮೆ ಒನ್ಸ್ ಅಗೈನ್ ಥ್ಯಾಂಕ್ ಯು ಆಲ್.